ಸಂಗೀತಕ್ಕೆ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ಪ್ರತಿ ಶನಿವಾರ ಹನುಮಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಒಂದು ದಿವಸ ನಾಟಕ ಮಾಡ್ಬಿಟ್ಟ, ಹೋಗಿ ನಿನ್ ಮೇಲೆ ದೇವಸ್ಥಾನಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟೆ. ಒಬ್ಬ ಬಂದ, ಯಾಕೆ ಬರಲ್ಲ ಅಂತಾನು ಕೇಳ್ದ. ನಂಗೆ ಇಷ್ಟ ಇಲ್ಲ, ಬರಲ್ಲ, ಸಂಗೀತ ಅಂದ್ರೆ ಬಂದೆ ಅಂತ ತಿಳ್ಕೊಂಡು ಪರೀಕ್ಷೆ ಕಟ್ಟಲೆ, ಡುಮ್ಕಿ ಹೊಡೆದೆ. ಈ ಸಂಗೀತಗಾರರು ಎಲ್ಲ ಮೋಸ, ಸಂಗೀತಗಾರರೇ ಮೋಸ ಅಂದ್ಬಿಟ್ಟೆ. ನಮಸ್ಕಾರ ಎಲ್ಲ ವೀಕ್ಷಕ ಬಾಂಧವರಿಗೆ ಸ್ವಾಗತ. ನಮ್ಮ ಹೈ ನೋಟ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಒಬ್ಬ ವಿಶೇಷ ಸಂಗೀತಗಾರನ ಸಂದರ್ಶನ ಮಾಡ್ತಾಯಿದ್ದೀವಿ. ಸಂಗೀತಗಾರರಲ್ಲಿ 100 ವರ್ಷ ಎಷ್ಟು ಜನ ಇದ್ದರೂ ನಮಗೆ ಅಷ್ಟು ಮಾಹಿತಿ ಇಲ್ಲ ಇದ್ದರೂ, ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರಾಮನಗರದಲ್ಲಿ ಇರುವಂತಹ ವಿದ್ವಾನ್ ನಾರಾಯಣ ಅಯ್ಯಂಗಾರ್ ಅವರು ಕಾಸರಗೋಡಿನಲ್ಲಿ ಒಬ್ಬರು ಬಾಬು ರೈ ಅಂತ, ಅವ್ರಿಗೂ 101 ವರ್ಷ, ಹಾಗೂ ತಮಿಳುನಾಡಿನಲ್ಲಿ ಟಿ ಕೆ ಮೂರ್ತಿ ಸಾರ್ ಅವರು. ನಮ್ಮ ಹೈ ನೋಟ್ಸ್ ಕಾರ್ಯಕ್ರಮದ ಒಂದು ವಿಶೇಷತೆ ಅಂದರೆ ಇಂತಹ ವ್ಯಕ್ತಿಗಳನ್ನು ನಾವು ಹುಡುಕಿ ಅವರ ಸಂದರ್ಶನ ಮಾಡೋದು. ಹುಡುಕಿ ಅಂತಲ್ಲ, ನಮಗೆ ಗೊತ್ತಿರ್ತದೆ, ಆದರೆ ಎಷ್ಟೋ ಜನಕ್ಕೆ ಇಂತಹ ವ್ಯಕ್ತಿ ಒಬ್ಬರು ಇದ್ದಾರೆ, ಅವರು ಇಷ್ಟೆಲ್ಲ ಶ್ರಮವನ್ನು ಸಂಗೀತಕ್ಕೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗಲಿ ಅನ್ನೋದು ನಮ್ಮ ಒಂದು ಯೋಜನೆ. ಶ್ರೀಯುತ ನಾರಾಯಣ ಅಯ್ಯಂಗಾರ್ ಅವರು 1924 ಚನ್ನಗಿರಿಯಲ್ಲಿ ಜನಿಸಿದರು. ತಂದೆ ಬಿ ರಂಗಸ್ವಾಮಿ ಅಯ್ಯಂಗಾರ್ ಅವರು, ತಾಯಿ ಶ್ರೀಮತಿ ವೇದಮ್ಮ. ಬಾಲ್ಯ ಪಾಠ MS ಶ್ರೀನಿವಾಸ ರಾಘವನ್ ಅವರಲ್ಲಿ. ನಂತರದಲ್ಲಿ ಅವರು ನಮ್ಮ ಮೈಸೂರಿನ ಹಿರಿಯ ಕಲಾವಿದರಾದ ದೇವೇಂದ್ರಪ್ಪನವರಲ್ಲಿ, ಮರಿಯಪ್ಪನವರು, ಶೇಷಪ್ಪನವರು, ಬಿ ಕೃಷ್ಣಪ್ಪ, ಹೀಗೆ ಹಲವಾರು ಸಂಗೀತಗಾರರಲ್ಲಿ ಅವರು ಶಿಕ್ಷಣ ಪಡೆದು 56ನೇ ಇಸ್ವಿಲೇ ಅವರು ವಿದ್ವತ್ತನ್ನು ತೇರ್ಗಡೆ ಹೊಂದಿ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರಲ್ಲಿ ಸ್ವರ್ಣ ಪದಕ ಸ್ವೀಕರಿಸಿದ್ದಾರೆ. ಪರಮ 53ರಲ್ಲಿ ತಂಗಮಣಿ ಅವರೊಡನೆ ವಿವಾಹವಾಗಿದ್ದಾರೆ. ಮೈಸೂರು, ಬೆಂಗಳೂರು ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತುಂಬ ಹೆಸರುವಾಸಿ. ಆದರೆ ನಾರಾಯಣ ಅಯ್ಯಂಗಾರ್ ಅವರು ಸೀದಾ ರಾಮನಗರಕ್ಕೆ ಬಂದು 70 ವರ್ಷಗಳಿಗೂ ಇನ್ನೂ ಹೆಚ್ಚು ಕಾಲ ಇಲ್ಲಿ ಸಂಗೀತ ಪಾಠ, ಸಂಗೀತ ಕಚೇರಿಗಳು, ಪುರಂದರ ತ್ಯಾಗರಾಜ ಆರಾಧನಾ ಮಹೋತ್ಸವಗಳು ಅಲ್ಲದೆ ಈಗಲೂ ಕೂಡ 3 ತಿಂಗಳಿಗೊಂದು ಸಾರಿ ಈ ಮನೆಯಲ್ಲಿ, ರಾಮನಗರದ ಈ ಮನೆಯಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ಭಾಳ ಕಷ್ಟದ ಸಮಾಚಾರ. ಬೆಂಗಳೂರಿನವ್ರಿಗೋ ಮೈಸೂರಿನವ್ರಿಗೋ ಅದು ಸುಲಭದ ವಿಚಾರ ಇರ್ಬೋದು, ಆದರೆ ರಾಮನಗರದಂಥ ಒಂದು ಸಣ್ಣ ಪಟ್ಟಣ, ಅದು ಆವಾಗ ಸಣ್ಣದಾಗಿತ್ತು, ಈಗ ಬೆಳೆದಿದೆ. ಆದರೂ ಕೂಡ ಸಾಂಸ್ಕೃತಿಕವಾಗಿ ಇಲ್ಲೊಂದು ಸಂಗೀತಕ್ಕೆ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ಅದು ವಿದ್ವಾನ್ ನಾರಾಯಣ ಅಯ್ಯಂಗಾರಿಂದ ಅನ್ನೋದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ ನಾವು. ಅವರು ಈಗಲೂ ಹಾಡ್ತಾರೆ, ಚೆನ್ನಾಗಿ ಹಾರ್ಮೋನಿಯಂ ನುಡಿಸ್ತಾರೆ. ಬನ್ನಿ ಸರ್, ನಮಸ್ಕಾರ. ಹೇಳಿ ಸರ್, ನೀವು ಹುಟ್ಟಿದ ಊರು, ತಂದೆ ತಾಯಿಗಳು, ನೀವು ಹೇಗೆ ಸಂಗೀತಕ್ಕೆ ಬಂದ್ರಿ, ಗುರುಗಳು, ಸಾಧನೆ. ಶಿವಮೊಗ್ಗ ಡಿಸ್ಟ್ರಿಕ್ಟು ಚನ್ನಗಿರಿ ಅಂತಕ್ಕಂಥ ಸ್ಥಳದಲ್ಲಿ 1924ನೇ ಇಸ್ವಿ 7/6/1924 ಶನಿವಾರ ರಂಗಸ್ವಾಮಿ ಅಯ್ಯಂಗಾರ್, ವೇದಮ್ಮ ಅವರ ಪುತ್ರನಾಗಿ ಜನಿಸಿ ಅಲ್ಲಿ ಬೆಳೆದು
ನಂತರ ಬಂದು ಸ್ವಲ್ಪ ದಿವಸದ ಮೇಲೆ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಲ್ಲಿ ಶ್ರೀನಿವಾಸ ರಾಘವನ್ ಅನ್ನೋಂಥ ಪಾಠ ಸಾಧನೆ ಮಾಡಿಕೊಂಡು ಪ್ರತಿ ಶನಿವಾರ ಹನುಮಪ್ಪನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆಂಜನೇಯ ಏನು ಮಾಡಿಬಿಟ್ಟ, ಒಂದು ದಿವಸ ನಾಟಕ ಮಾಡಿಬಿಟ್ಟ. ಸ್ವಲ್ಪ ಕೋಪನೂ ಬಂದ್ಬಿಡ್ತು ನನಗೆ. ಹೋಗಿ ನಿನ್ನ ಮೇಲೆ ದೇವಸ್ಥಾನಕ್ಕೆ ಬರೋಲ್ಲ ಅಂತ ಅಂದ್ಬಿಟ್ಟೆ. ಅವತ್ತು ರಾತ್ರಿ ನಿದ್ದೆ ಮಾಡ್ತಾಯಿದ್ದೀನಿ, ಶುಕ್ರವಾರ ಮಲಗಿದ್ದೀನಿ. ರಾತ್ರಿ ಸುಮಾರು 12 ಗಂಟೆ 1 ಗಂಟೆ ಇರ್ಬೋದು. ಒಬ್ಬ ಬಂದ, ಎದೆ ನಿಂತ್ಕೊಂಡ. ಯಾಕೆ ನನ್ನ ಮೇಲೆ ಕೋಪನಾ ಅಂತ ಅಂದ. ನನಗೇನು ಕೋಪ ಇಲ್ಲ, ಯಾರು ನೀನು ಗೊತ್ತಿಲ್ಲ ಅಂತಂದೆ. ನಾನು ಯಾರು ಗೊತ್ತಿಲ್ವಾ ಅಂತಂದ. ಸರಿ, ಆಮೇಲೆ ಯಾಕೆ ಬರೋಲ್ಲ ಅಂತ ಅವನು ಕೇಳ್ದ. ನನಗೆ ಇಷ್ಟ ಇಲ್ಲ ಬರೋಲ್ಲ ಅಂತಂದೆ. ಆಮೇಲೆ ಖಂಡಿತ ನಾಳೆ ಬಂದೇ ಬರಬೇಕು ಅನ್ನೋ ಪ್ರಮಾಣ ವಚನ ತಗೊಂಡು ಸಾಯಂಕಾಲ ಶನಿವಾರ ಸಾಯಂಕಾಲ ದೇವಸ್ಥಾನಕ್ಕೆ ಹೋದರೆ ಆ ರಾತ್ರಿ ಬಂದಿದ್ದೆಲ್ಲ ಅದೇ ಪರಮಾತ್ಮ ಆಂಜನೇಯ. ನನಗೆ ಮೈಯೆಲ್ಲ ಬೆವ್ತು ಹೋಯ್ತು ಅವತ್ತು. ಆಮೇಲೆ ಆ ಅರ್ಚಕರನ್ನೇ ಕೇಳಿದೆ, ನೋಡಿ ಈ ಥರ ಆಯಿತು ಅಂತಂತೇಳಿ. ಇಲ್ಲ, ಅವನು ಪರೀಕ್ಷೆ ಮಾಡ್ತಾನೆ, ಎಲ್ಲರೂ ಪರೀಕ್ಷೆ ಮಾಡಿ ಆಶೀರ್ವಾದ ಮಾಡ್ತಾನೆ. ಕೊನೆಗೆ ಸಂಗೀತ ಅಭ್ಯಾಸ ಮಾಡೋಕ್ಕೆ ಶಿವಮೊಗ್ಗದಲ್ಲಿ ಭಜನೆ ಸಂಗೀತ ಶನಿವಾರ ಅದೇ ಹನುಮಪ್ಪ ದೇವಸ್ಥಾನಕ್ಕೆ ಭಜನೆಗೆ ಹೋಗ್ತಾಯಿದ್ದೆ. ಆವಾಗ ಭಜನೆ ಸಂಗೀತ ನಾನೇನು ತಿಳ್ಕೊಂಡೆ, ಭಜನೆ ಸಂಗೀತ ನಂಗೆ ಗೊತ್ತಿಲ್ಲ, ಸಂಗೀತ ಅಂದರೆ ಬಂದೆ ಅಂತ ತಿಳ್ಕೊಂಡು ಪರೀಕ್ಷೆ ಕಟ್ಟಿದೆ. ಒಂದು ಸಾರಿ ಕಟ್ಟಿದೆ, ಡುಮ್ಕಿ ಹೊಡೆದೆ. ಇನ್ನೊಂದು ಸಾರಿ ಕಟ್ಟಿದೆ, ಡುಮ್ಕಿ ಹೊಡೆದೆ. ಆಮೇಲೆ ಈ ಸಂಗೀತಗಾರರು ಎಲ್ಲ ಮೋಸ, ಸಂಗೀತಗಾರರೇ ಮೋಸ ಅಂದ್ಬಿಟ್ಟೆ. ಆಮೇಲೆ ಈ ನಮ್ಮ ದೇವೇಂದ್ರಪ್ಪನವ್ರ ತಮ್ಮ ಬಿ ಶೇಷಪ್ಪ ಅನ್ನೋರು ಇದ್ದಾರೆ. ಅವರು ಬೈಸ್ಕೇಲ್ ಹಾಕ್ಕೊಂಡು ಬಂದುಬಿಟ್ಟು, ಏನು ಹೇಳಿದೆ ಅಂದರು. ನಾನು ಏನು ಸರ್ ಹೇಳಿದೆ? ಇಲ್ಲ ಸರ್, ಸಂಗೀತ ಅಂದಮೇಲೆ ನಾವು ಹೇಳೋದು ಸಂಗೀತ ಅಲ್ವಾ, ನೀವು ಹೇಳೋದು ಸಂಗೀತನಾ ಅಂತ ಕೇಳಿದೆ. ನೀನು ಭಜನೆ ಸಂಗೀತ ಕಲ್ತ್ಕೊಂಡಿದ್ಯಾ, ಪರೀಕ್ಷೆ ಕಟ್ಬೇಡ. ಪರೀಕ್ಷೆ ಕಟ್ಟೋದಾದರೆ ಆ ಭಜನೆ ಸಂಗೀತ ಬಿಟ್ಬಿಟ್ಟು ಶಾಸ್ತ್ರೋಕ್ತವಾಗಿ ಕಲ್ತ್ಕೋ ಅಂತ ಅಂದರು. ಶಾಸ್ತ್ರೋಕ್ತವಾದವ್ರು ಅದು ಬೇರೆ ಇದು ಬೇರೆ ಇದೆಯಾ ಅಂತ ಆವಾಗ ನನಗೆ ಗೊತ್ತಾಗಲ್ಲ. ನನಗೆ ಆವಾಗ ಎಷ್ಟು ಸುಮಾರು 16-17 ವರ್ಷ ವಯಸ್ಸು. ಆ ವಯಸ್ಸಿನಲ್ಲಿ ಕಟ್ಕೊಂಡು ಆಮೇಲೆ ಅದೇ ಶೇಷಪ್ಪನವರು ದೇವೇಂದ್ರಪ್ಪನವ್ರ ತಮ್ಮ, ಅವ್ರ ತಂದೆ BS ರಾಮಯ್ಯ ಅಂತ ಸಂಗೀತ ಶಾಸ್ತ್ರ ಪ್ರವೀಣ ಅವರು. ಆಮೇಲೆ ಅವ್ರ ಮನೆಗೆ ಹೋದೆ. ಅಂದರೆ ನಾವು ತುಂಬ ಬಡವರು ಗೊತ್ತಾಯ್ತೆ. ಸಂಗೀತಕ್ಕೆ 3 ಕಾಸು ಕೊಟ್ಟವನಲ್ಲ ಕಲಿಯೋದಕ್ಕೆ. ಸಂಗೀತ ನನಗೆ ನನಗಿನ್ನೂ ಬರಲಿಲ್ಲ, ಸರಿಗಮದಲ್ಲಿದ್ದೀನಿ, ನನಗೇನು ಬರೋಲ್ಲ ಅಂತ ಈ ವಿದ್ವಾಂಸರ ಮುಂದೆ ನನಗೇನು ಗೊತ್ತಿಲ್ಲ. ಅಷ್ಟು ಕಟ್ಕೊಂಡು ಪರೀಕ್ಷೆ ಕಟ್ಟಿ 2 ವರ್ಷ ಡುಮ್ಕಿ ಹೊಡೆದೆ. 3ನೇ ವರ್ಷ ಶೇಷಪ್ಪನವರು ಅಂತ ಇದ್ದಾರೆ, ದೇವೇಂದ್ರಪ್ಪನವ್ರ ತಮ್ಮ. ಅವ್ರ ತಂದೆ ಸಂಗೀತ ಶಾಸ್ತ್ರ ಪ್ರವೀಣ BS ರಾಮಯ್ಯ, ಅವ್ರ ಹತ್ರ ಪಾಠ ಕಲ್ತ್ಕೊಂಡು ಶೇಷಪ್ಪನವರು B ಕೃಷ್ಣಪ್ಪನವ್ರ ಹತ್ರ ಕಲ್ತ್ಕೊಂಡು ಪರೀಕ್ಷೆ ಕಟ್ಟಿದೆ.
ಸ್ಟೇಟ್ಗೆ ಫಸ್ಟ್ ರ್ಯಾಂಕು. ಡುಮ್ಕಿ ಹೊಡೆದು 2 ವರ್ಷದ್ದು ಆಯಿತು. ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟು ಪಾಸ್ ಮಾಡಿದೆ. ದೇವ್ರ ದಯ ಅದಕ್ಕೆ. ಆಮೇಲಿಂದ ಸ್ವಲ್ಪ ದಿವಸ ಇದ್ದೆ. ಅಪ್ಪ ಅಮ್ಮ ಎಲ್ಲ ಶಿವಮೊಗ್ಗ ಬಿಟ್ಬಿಟ್ಟು ಬೆಂಗಳೂರಿಗೆ ಮೈಸೂರಿಗೆ ಬಂದರು. ನಾವು ಒಬ್ಬನೇ ಇದ್ದೆ. ಇದ್ದು 2 ಪಾಠ ಹೇಳ್ಕೊಂಡಿದ್ದೆ. ಆ ಶಿಷ್ಯಳು ಮೊನ್ನೆ ಈ ಊರಿಗೆ ಬಂದಿದ್ದರು. ನೀ ಮನೆಗೆ ನಾನು ಹುಡ್ಕೊಂಬಂದ್ಬಿಟ್ಟಿದ್ಲು. 8 ವರ್ಷದ ಹುಡುಗಿಗೆ ನಂದಿನಿ ಅಂತ. ಅವಳು 8 ವರ್ಷದ ಹುಡುಗಿ. ಅವಳಿಗೆ ಪಾಠ ಹಾಕ್ಸಿ. ಅವ್ರ ತಂದೆ ದತ್ತೋಪರಾವ್ ಅಂತ. ಕೊನೆಗೆ ಈಗ ಈಚೆಗೆ ಇಲ್ಲಿಗೆ ಬಂದು ನಾನು ನೋಡಬೇಕು ಅಂತ ಬಂದು ಇವಾಗ ಕಣ್ಣು ಮುಚ್ಕೊಂಡ್ಬಿಟ್ಲು. ಸ್ವಲ್ಪ ದಿವಸ ಆದಮೇಲೆ ಗೊತ್ತೈತೆ. ಅಂದರೆ ಅಲ್ಲಿಂದ ನಾನು ಮೈಸೂರಿಗೆ ಬಂದು ಮೈಸೂರಿನಲ್ಲಿ ನೋಡಿದೆ. ಸ್ವಲ್ಪ ಅನಾರೋಗ್ಯ ಆಯಿತು. ಹವಾ ಬದಲಾವಣೆಗೋಸ್ಕರ ಕ್ಲೋಸ್ಪೇಟೆ ಅಂತ ಇದು ಈ ಊರ ಹೆಸರು. ರಾಮನಗರ ಆಗಿರಲಿಲ್ಲ, ಕ್ಲೋಸ್ಪೇಟ್ ಅಂತ ಹೇಳಿ. ಕ್ಲೋಸ್ಪೇಟೆಗೆ ಬಂದು ಇಲ್ಲಿ ನಮ್ಮ ಅಣ್ಣ ಇದ್ದಾರೆ, ಅವ್ರ ಮನೇಲಿ 2 ದಿವಸ ಇರೋಣಂತೆ ಅಂತ ನಮ್ಮ ಅಮ್ಮನ ಜೊತೆಯಲ್ಲಿ ಬಂದು ಇಲ್ಲಿ ಸಿಕ್ಕಾಕ್ಕೊಂಡೆ. ಇಲ್ಲಿ ಬಂದು ಇಲ್ಲಿ ಆರ್ಯ ಹಿಂಗಾರ್ ಅಂಥೇಳಿ ಲಾಯರ್ ಇದ್ದರು. ಅವ್ರ ಮನೆಗೆ ನಮ್ಮ ಅಮ್ಮ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅವರು ಮಂಡ್ಯ ಹಿಂಗಾರ್ಸ್ ಏನೋ ಪಣ್ರಾಮ್ ಪಯ್ಯಾಮ್ ಅಂತಂದರು. ನಮ್ಮಮ್ಮ ಅವನು ಸಂಗೀತ ಹೇಳ್ತಾನೆ ಅಂತಂದರು. ಅವ್ರು ಹೇಳಿದ್ರು ಇಲ್ಲಿರೋಕ್ಕೆ ಸಾಧ್ಯವಾ ಅಂತಂದರು. ಇವ್ರು ನೋಡಿ ನಕ್ಬಿಟ್ಟೆ ನಾನು. ಕ್ಲೋಸ್ಪೇಟೆ ಬರೀ ಸಾವಿರ ಇವ್ರನ್ನಲ್ಲಿ ಬದುಕೋಕ್ಕಾಗತ್ತಾ ಅಂದರೆ ಆ ದೇವ್ರು ಏನು ಮಾಡ್ಬಿಟ್ಟ, ನಿನ್ಗೆ ಇಲ್ಲೇ ಕೊಳೆ ಹಾಕ್ತೀನಿ ತಾಳು, ನೀನು ನಕ್ಕಿದ್ಯಾ ಈ ಊರು ನೋಡಿ ನಿನ್ಗೆ ಇಲ್ಲೇ ಕೊಳೆ ಹಾಕ್ತೀನಿ ಅಂತ ಅವನು ಮಾಡಿಬಿಟ್ಟ. ಆ ದೇವ್ರ ದಯ. ಕೊನೆಗೆ ಇಲ್ಲೇ ತಿರ್ಕೊಂಡು ಚನ್ನಪಟ್ಟಣ, ರಾಮನಗರ, ಇಲ್ಲೇ ಬೆಂಗಳೂರಿಗೂ ಹೋಗ್ತಾಯಿದ್ದೆ, ಕನಕಪುರಕ್ಕೂ ಹೋಗ್ತಾಯಿದ್ದೆ. ಇಷ್ಟು ಜನ ಪಾಠ ಬರೀ ನನಗೆ ಮೋಟ್ರ್ ಬೈಸ್ಕಲ್ ಬರೋಲ್ಲ. ಬರೀ ಬೈಸ್ಕಲ್ನಲ್ಲಿ ತಿರುಗಾಡಿಕೊಂಡು ಬಸ್ನಲ್ಲಿ ತಿರುಗಾಡಿಕೊಂಡು ಇಷ್ಟು ಕಷ್ಟಪಟ್ಕೊಂಡು ದೇವ್ರ ದಯದಿಂದ ಕಷ್ಟಪಟ್ಕೊಂಡಿದ್ದೆ. ಇವಾಗ ಈ ಬಂದು ಸಾಧನೆ ಮಾಡಿಕೊಂಡು ಇವಾಗ ಈ ರಾಮನಗರದಲ್ಲಿ ಇಲ್ಲಿ ಸೇರಿಕೊಂಡಿದ್ದೀನಿ ಇಷ್ಟು ವರ್ಷದಿಂದ. ಗೊತ್ತಾಯ್ತು. ಇದು ನನ್ನ ಕತೆ. ತುಂಬ ಚೆನ್ನಾಗಿದೆ ಸರ್ ಕತೆ. ಈಗಿನ ಕಾಲದ ಹುಡುಗರು ಕೇಳಿ ಕಲಿಬೇಕು. ನಮ್ಮ ಬಾಲ್ಯದಲ್ಲಿ ತಂದೆಯವರ ಪಾಠ ಸ್ವಲ್ಪ ಕಟ್ಟುನಿಟ್ಟಾದ ಪಾಠ. ಅವರು ಸಂಗೀತಕ್ಕೆ ತಾಯಿಯವರು ಒಲವು ತೋರಿಸ್ತಾಯಿದ್ರು. ಸಂಗೀತ ತಾಳವನ್ನು ಕೂರಿಸ್ಕೊಳ್ಳೋಕ್ಕೆ. ಮತ್ತು ಆ ತಂದೆಯವರು ಸೀನಿಯರ್ ಪಾಠ ಮಾಡಬೇಕಾದಂತೂ ಅವರು 72 ಮೇಳಕರ್ತ ರಾಗಗಳನ್ನು ನನಗೆ ಅಲ್ಲದೆ ಶಿಷ್ಯರಿಗೂ ಅಷ್ಟೇ ಒಂದೇ ರೀತಿ ಇವತ್ತಿಗೂ ಕೂಡ ಅವ್ರು 72 ಮೇಳಕರ್ತ ಅವರು ಬಾಯಿ ಪಾಠ ಮಾಡಿ ನೇರೇ ಒಪ್ಪಿಸ್ಬಿಡ್ತಾರೆ. ಅವರು ಹೇಳ್ತಾರೆ. ಹಾಗೆ ಶಿಷ್ಯರಲ್ಲೂ ಕೂಡ ಪಾಠವನ್ನು ಮಾಡಿ ಎಲ್ಲರಿಗೂ ಆ 72 ಮೇಳಕರ್ತ ಅತಿ ಸುಲಭವಾಗಿ ಕಟಪೆಯಾದ ಸೂತ್ರದ ಮುಖಾಂತರ ಬರೋ ತರಹ ಅವರು ಹೇಳಿಕೊಡ್ತಾಯಿದ್ರು. ಆ ಪಾಠಕ್ರಮ ಅವರಲ್ಲಿ ಮತ್ತು ಒಪ್ಪಿಸಲೇಬೇಕು ಅನ್ನೋ ತರಹ ಇತ್ತು. ನಾದರ್ಶಿ BS ನಾರಾಯಣಯ್ಯಂಗಾರ್ ನಾದರ್ಶಿ ಅಂತ ಕುರುಡಿ ವೆಂಕಣ್ಣಾಚಾರ್ಯ ಅವರ ಸಂಸ್ಥೆಯಿಂದ ಅವ್ರಿಗೆ ಸಿಕ್ಕಂಥ ಬಿರುದು ಹಾಗೂ ಹಲವಾರು ಬಿರುದುಗಳು ಸಿಕ್ಕಿದೆ. ಸಾಹಿತ್ಯ ಸಂಗೀತ ಕಲಾವಿಹೀನಃ ಸಾಕ್ಷಾತ್ ಪಶು ಪುಚ್ಚ ವಿಷಾಣಹೀನಃ ತೃಣಂ ನ ಕಾದನ್ನಪಿ ಜೀವಮಾನಃ ತದ್ಭಾಗ್ವಯಂ ಪರಮಂ ಪಶೂನಾಂ. ಅವ್ರು ನಮಗೆ ಯಾವಾಗ ಕತೆ ಹೇಳ್ತಿದ್ರು ಅಂದರೆ ಮನೆ ಕಥೆನೇ ಹೇಳ್ತಿದ್ರು. ಮನೆ ಸಂಸಾರದಲ್ಲಿ ಹೆಂಗಾಯಿತು ಅಂದ್ಬಿಟ್ಟು. ಅವಾಗ ಅನುಕೂಲ ಏನೂ ಇರಲಿಲ್ಲ ನಮಗೆ. ಬೇರೆ ಆಟಕ್ಕೆ ಹೋಗೋದಾಗಲಿ ಏನೂ ಇದಿರಲಿಲ್ಲ. ಮನೆಯಲ್ಲೇ ಕತೆ ಹೇಳಿಕೊಂಡು ಸಂಗೀತದಲ್ಲಿ ನಮ್ಮನ್ನು ಬೆಳೆಸಿ ನಾನು ಸುಮಾರು ಪ್ರೋಗ್ರಾಮ್ಗಳಲ್ಲಿ ರಾಮನಗರದಲ್ಲಿ ಹಾಡ್ತಾಯಿದ್ದೆ. ಎಲ್ಲ ಕಡೆ ದೇವಸ್ಥಾನಗಳು ಇದು ಮಾಡಿಕೊಂಡು ಮಕ್ಕಳನ್ನ ಇದು ಮಾಡಿಕೊಂಡು ತುಂಬ ಚೆನ್ನಾಗಿ ಅವರ ಸ್ವಭಾವನೇ ನಮಗೆ ಮೃದು ಸ್ವಭಾವ ಬಂದುಬಿಟ್ಟಿದೆ. ಸಾತ್ವಿಕ ಸ್ವಭಾವ ಅನ್ನೋದು ಅವರ ಒಂದು ಇದು ಆಶೀರ್ವಾದ ನಮಗೆ. ಹಾಗಾಗಿ ದೇವ್ರ ದಯದಿಂದ ಅವರ ಆಶೀರ್ವಾದ ತುಂಬ ಚೆನ್ನಾಗಿದೆ ನಮಗೆ. ಅಷ್ಟು ಇಷ್ಟಪಟ್ಟಿರ್ಬೇಕಾದ್ರೆ ಅವರ ಆಶೀರ್ವಾದ ನಮಗೆ ಕಾರಣ. ಅವರ ಸಂಗೀತ ಸಾಧನೆ ಮೇರು ಪರ್ವತ. ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಈ ಸಂಗೀತ ಕ್ಷೇತ್ರದಲ್ಲಿ. ಇವರ ಜೀವನವೇ ಸಂಗೀತಕ್ಕೆ ಮುಡಿಪಿಟ್ಟಿದ್ದಾರೆ. ಆಮೇಲೆ ಅವರು ಉಸಿರು ಮತ್ತು ಇದು ಸಂಗೀತವೇ ಹೇಳಬೇಕಂದ್ರೆ.
ಅವರ ಅನೇಕ ಬಿರುದುಗಳು ಬಂದಿದೆ ಈ ಸಂಗೀತ ಕ್ಷೇತ್ರದಲ್ಲಿ. ಸುಮಾರು 80 ವರ್ಷಗಳಿಂದ ಇವರು ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಇವರು 76-77 ವರ್ಷಗಳಿಂದ ತ್ಯಾಗರಾಜ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಗಣ್ಯರನ್ನು ಗೌರವಿಸಿದ್ದಾರೆ. ಆಮೇಲೆ ತ್ರೈಮಾಸಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದಾರೆ. ಈ ಮೂಲಕ ಅನೇಕ ಶಿಷ್ಯರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುತ್ತಾ ಇದ್ದಾರೆ. ಹಿಂದೆ ನಮ್ಮ ತಂದೆಯೇ ನಮಗೆ ಪ್ರಾರಂಭದ ಗುರುಗಳು. ಅವರು ನಮಗೆ ಪಾಠ ಮಾಡ್ತಾಯಿದ್ರು. ಒಂದು ಸರಿ ಪಾಠ ಮಾಡಬೇಕಾದ್ರೆ ಅವರು ಪ್ರತಿಯೊಂದು ಲೈನ್ ಒಪ್ಪಿಸಿದ್ರೆ ಮಾತ್ರ ಪಾಠ ಮಾಡ್ತಾಯಿದ್ರು, ಇಲ್ಲವರು ಮಾಡ್ತಾ ಇರಲಿಲ್ಲ. ಹಾಗೂ ಮತ್ತು ಎಲ್ಲರೂ ಜೊತೆಗೆ ಶಿಷ್ಯರೆಲ್ಲ ಇದ್ದಾಗ ಅವ್ರ ಜೊತೆಗೆ ಹಾಡಬೇಕು. ಅದು ಒಪ್ಪಿಸಿ ಮಾಡಿದ್ರೆ ಮಾತ್ರ ಶಿಸ್ತಾಗಿ ಪಾಠ ಮಾಡ್ತಾರೆ. ತ್ರೈಮಾಸಿಕ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ, 3 ತಿಂಗಳಿಗೊಂದು ಪ್ರೋಗ್ರಾಮು. ಅದರಲ್ಲಿ ಈತ ನೋಡಿದ್ರೆ ತುಂಬ ದೊಡ್ಡ ಗಣ್ಯ ವ್ಯಕ್ತಿ, ಇದೇ ಲೈನಲ್ಲೇ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಒಂದು ಸಣ್ಣ ಮಗು ಹಾಡಲಿ, ಚಪ್ಪಾಳೆ ತಟ್ಟಿ ಆ ಮಗುನ ಕರೆದು ಬೆನ್ನು ತಟ್ಟಿ, ಆಮೇಲೆ ಅವ್ದು ಯಾವುದೋ ಮಗು ಹಾಡ್ತಿದ್ದೆ ನಾನು ಆಮೇಲೆ ಬರ್ತೀನಿ ಅಂತ ಹೋಗಲ್ಲ. ನಾವಾರು ಆ ಕಡೆ ಈ ಕಡೆ ಹೋಗ್ತೀವಿ. ನಾವು ಒಂದು ಪ್ರೋಗ್ರಾಮ್ ನೀವು 6 ಅವರ್ಸ್ ನಡೆಸಿ ಸರ್, 6 ಅವರ್ಸ್ ಕೂತ್ಕೋತಾರೆ. ಆ ಒಂದು ಇದು ಹೇಗೆ ಅಂದರೆ ಅವರು ಜೀವ ಮತ್ತು ಜೀವಾಳ 2 ಸಂಗೀತ ಆದ್ದರಿಂದ. ಹಾಗಾಗಿ ಅವ್ರಿಗೆ ನೆನಪಿನ ಶಕ್ತಿನೂ ಇದಕ್ಕಾಗೇ ಇದೆ ಅಂತ ನಾನು ಅನ್ಕೋತೀನಿ. ಅವರು ಅಷ್ಟು ಡೆಡಿಕೇಶನ್ನು ಈ ಲೈನ್ಗೆ ನೀಡಿದ್ರಿಂದ ಶಾರದೆ ಈ ಒಂದು ಶಕ್ತಿ ಅವ್ರಿಗೆ ಕೊಟ್ಬಿಟ್ಟಿರ್ಬೋದು. ನೀವು ಯಾವುದೇ ಇವೆಂಟ್ ಕೇಳಿದ್ರೇನೋ ಇತ್ತೀಚೆಗಷ್ಟೇ 1-2 ಅವ್ರು ತೊದಲೋದೇ ಇಲ್ಲ ಸರ್. ಅವ್ರು ಯಾವ ಒಂದು ವರ್ಷಗಳಾಗಲಿ, ಯಾವ ವರ್ಷದಲ್ಲಿ ಯಾರು ಬಂದರು, ಯಾರು ಶಿಷ್ಯರಾದರು, ನಾವೆಲ್ಲೋಗಿದ್ವಿ, ಮತ್ತು ಸಾಮಾನ್ಯವಾಗಿ ನಾವು ಯಾರೋ ಇಬ್ಬರನ್ನ ನೆನ್ಪಿಟ್ಕೊಳ್ಳೋದೇ ಕಷ್ಟ. ಅದೇ ಒಬ್ಬರು ಬರ್ತಾಯಿದ್ರು, ಅವ್ರ ಹೆಸರು ಮರ್ತೋಗಿದೆ ಅಂತೀವಿ ಸರ್, ಅವ್ರು ಒಬ್ಬರನ್ನ ಹಂಗೆ ಹೇಳಿದ್ರು, ಒಬ್ಬರು ಗುರುಗಳು ಇಲ್ಲ. ಮತ್ತು ಅವ್ರದ್ದು ಫೇಲ್ಯೂರ್ ಏನಿದೆ ಅದನ್ನೂ ಹೇಳಕ್ಕೆ ರೆಡಿ. ಮತ್ತು ಆತನೂ ಹಾಗೆ ಸಾಕಷ್ಟು ಪ್ರಶಸ್ತಿಗಳನ್ನ ತೊಗೊಂಡ್ರು ಕೂಡ ತಾತ. ಸೊ ಐ ಯೂಸ್ ಟು ಕಾಲ್ ಹಿಮ್ ಆ್ಯಸ್ ಅಪ್ಪ, ಬಿಕಾಸ್ ಅವ್ರು ನಂಗೆ ಆ ಒಂದು ಸ್ಥಾನ ಈ ಮನೇಲಿ ಕೊಟ್ಟಿದ್ದಾರೆ, ನನ್ನ ಮಗಳು ಅನ್ನೋ ಸ್ಥಾನ ಕೊಟ್ಟಿದ್ದಾರೆ. ಆ ದಿನ ನಮ್ಮ ಅಪ್ಪ ಅಂತಲೇ ಮಾತಾಡ್ಸೋದು. ಮೂಡು